ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಎಸ್ಐಆರ್ ಬಗ್ಗೆ ನಾವು ಮಾಡಿದ ಹಿಂದಿನ ವಿಡಿಯೋಗಳಲ್ಲಿ ASDDO ಲಿಸ್ಟ್ ಅಂದ್ರೆ ಏನು, ಚುನಾವಣಾ ಅಧಿಕಾರಿಗಳು ಮಾಡಿರೋ ಎಡವಟ್ಟುಗಳೇನು, 43 ಲಕ್ಷ ಜನರಿಗೆ ನೋಟಿಸ್ ಬರ್ತಿರೋದ್ಯಾಕೆ ಅಂತ ವಿವರವಾಗಿ ನೋಡಿದ್ವಿ. ಇದೀಗ ಆ ಪ್ರಕ್ರಿಯೆಯ ಬಹುಮುಖ್ಯ ಘಟ್ಟವೊಂದು ಶುರುವಾಗಿದೆ. ಹೌದು, ರಾಜ್ಯ ಚುನಾವಣಾ ಆಯೋಗವು ಬಹು ನಿರೀಕ್ಷಿತ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಇಷ್ಟು ದಿನ ನನ್ನ ವೋಟರ್ ID ಸೇಫ್ ಆಗಿದೆಯಾ ಅಥವಾ ನನ್ನ ಹೆಸರು ಡಿಲೀಟ್ ಆಗಿದೆಯಾ ಅಂತ ನೀವು ಗೊಂದಲದಲ್ಲಿದ್ರೆ ಈಗ ಆ ಕನ್ಫ್ಯೂಷನ್ಗೆ ತೆರೆ ಬಿದ್ದಿದೆ. ನೀವು ಈ ಕರಡು ಪಟ್ಟಿಯನ್ನ ನೋಡಿ ನಿಮ್ಮ ಹೆಸರಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಳ್ಳಬಹುದು. ಹಾಗಿದ್ರೆ ಮೊಬೈಲ್ನಲ್ಲೇ ಈ ಕರಡು ಮತದಾರರ ಪಟ್ಟಿಯನ್ನ ಚೆಕ್ ಮಾಡೋದು ಹೇಗೆ? ಒಂದು ವೇಳೆ ಈ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗಿದ್ರೆ ಏನ್ ಮಾಡಬೇಕು? ಹೊಸದಾಗಿ ಹೆಸರು ಸೇರಿಸೋಕೆ, ತಿದ್ದುಪಡಿ ಮಾಡೋಕೆ ಯಾವೆಲ್ಲ ಫಾರ್ಮ್ಗಳಿವೆ ಮತ್ತು ಅದರ್ಸ್ ಕ್ಯಾಟಗರಿಗೆ ಸೇರಿರುವ 3.83 ಲಕ್ಷ ಜನರಿಗೆ ಇರುವ ಆ ಆತಂಕವಾದ್ರೂ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕನ್ಫ್ಯೂಷನ್ಗಳಿಗೆ ಸ್ಪಷ್ಟ ಉತ್ತರಗಳನ್ನ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕರಡು ಮತದಾರರ ಪಟ್ಟಿ ಬಿಡುಗಡೆ, ಬರೋಬ್ಬರಿ 1.07 ಕೋಟಿ ಹೆಸರು ಡಿಲೀಟ್. ಸ್ನೇಹಿತರೆ, ಆಗಸ್ಟ್ 24ರಂದು ಸೋಮವಾರ ರಾಜ್ಯಾದ್ಯಂತ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಿದೆ. ವಿಶೇಷ ಅಂದ್ರೆ ಇದಕ್ಕೂ ಮುನ್ನ ರಾಜ್ಯದಲ್ಲಿ 5.54 ಕೋಟಿ ಮತದಾರರಿದ್ರು. ಆದರೆ ಈಗ ಬಿಡುಗಡೆಯಾಗಿರುವ ಕರಡು ಪಟ್ಟಿಯಲ್ಲಿರೋದು ಕೇವಲ 4.46 ಕೋಟಿ ಹೆಸರುಗಳು ಮಾತ್ರ. ಅಂದ್ರೆ ಬರೋಬ್ಬರಿ 1.07 ಕೋಟಿ ಜನರ ಹೆಸರನ್ನ ವೋಟರ್ ಲಿಸ್ಟ್ನಿಂದ ಕೈ ಬಿಡಲಾಗಿದೆ. ಬೆಂಗಳೂರಿನಲ್ಲಿ 1.03 ಕೋಟಿಯಷ್ಟಿದ್ದ ಮತದಾರರ ಸಂಖ್ಯೆ ಈಗ 56.11 ಲಕ್ಷಕ್ಕೆ ಇಳಿದಿದೆ. ಯಾರೆಲ್ಲ ಗೈರು, ಸ್ಥಳಾಂತರ, ಮೃತ, ನಕಲಿ ಲಿಸ್ಟ್ನಲ್ಲಿದ್ದಾರೋ ಅವರ ಹೆಸರು ಈಗ ಕರಡು ಪಟ್ಟಿಯಲ್ಲಿ ಬಂದಿಲ್ಲ. ನಿಮ್ಮ ಹೆಸರಿದೆಯಾ ಚೆಕ್ ಮಾಡೋದು ಹೇಗೆ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ceo.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಪೋಲಿಂಗ್ ಬೂತ್ ನಂಬರ್ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಕೋಡ್ ಹಾಕಿದ್ರೆ PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಹೆಸರಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಹೆಸರು ಡಿಲೀಟ್ ಆಗಿದ್ರೆ ಏನ್ ಮಾಡಬೇಕು? ಯಾವ ಫಾರ್ಮ್ ತುಂಬಬೇಕು? ಒಂದು ವೇಳೆ ನೀವು ಅದೇ ಮನೆಯಲ್ಲಿದ್ರೂ ಕರಡು ಪಟ್ಟಿಯಿಂದ ನಿಮ್ಮ ಹೆಸರು ಮಿಸ್ ಆಗಿದ್ರೆ ಅಥವಾ ನಿಮ್ಮ ವೋಟರ್ ಐಡಿಯಲ್ಲಿ ಏನಾದರೂ ತಪ್ಪುಗಳಿದ್ರೆ ಗಾಬರಿಯಾಗಬೇಡಿ. ಇದನ್ನು ಸರಿಪಡಿಸೋದಿಕ್ಕೆ ಚುನಾವಣಾ ಆಯೋಗ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದೆ. ಇದಕ್ಕಾಗಿ ನೀವು ವೋಟರ್ ಹೆಲ್ಪ್ ಲೈನ್ ಆಪ್ ಮೂಲಕ ಅಥವಾ BLOಗಳ ಮೂಲಕ ಈ ಕೆಳಗಿನ ಫಾರ್ಮ್ಗಳನ್ನು ಸಲ್ಲಿಸಬಹುದು. ಫಾರ್ಮ್ 6, ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಡಿಲೀಟ್ ಆಗಿದ್ರೆ ಮತ್ತೆ ಹೆಸರು ಸೇರಿಸಲು ಅಥವಾ ಹೊಸದಾಗಿ ವೋಟರ್ ID ಮಾಡಿಸಲು ಈ ಫಾರ್ಮ್ನಲ್ಲಿ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕು. ಇನ್ನು ಫಾರ್ಮ್ 7, ಯಾರಾದರೂ ಮೃತಪಟ್ಟಿದ್ರೆ ಅಥವಾ ಶಾಶ್ವತವಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರೆ ಅವರ ಹೆಸರು ಡಿಲೀಟ್ ಮಾಡೋದಕ್ಕೆ ಇದನ್ನು ಬಳಸಬೇಕು. ಕೊನೆಯದಾಗಿ ಫಾರ್ಮ್ 8, ನಿಮ್ಮ ವೋಟರ್ ಐಡಿಯಲ್ಲಿರುವ ತಪ್ಪುಗಳನ್ನು ಸರಿಪಡಿಸಲು ಅಥವಾ ಮನೆ ವಿಳಾಸ ಬದಲಾಗಿದ್ರೆ ಶಿಫ್ಟ್ ಮಾಡಲು ಈ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕು. ನೋಟಿಸ್ ಬಂದವರು ಏನ್ ಮಾಡಬೇಕು? ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದಂತೆ 43,80,000 ಜನರಿಗೆ BLOಗಳು ನೋಟಿಸ್ ತಂದುಕೊಡಲಿದ್ದಾರೆ. ನೋಟಿಸ್ ಬಂದವರು ಅದರಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ಆದರೆ ನೋಟಿಸ್ನಲ್ಲಿ ಹೇಳಿರುವ ದಿನಾಂಕದಂದು ನೀವೇ ಖುದ್ದಾಗಿ ERO ಮುಂದೆ ಹಾಜರಾಗಿ ದಾಖಲೆಗಳನ್ನು ತೋರಿಸಲೇಬೇಕು. ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಪಡಿತರ ಚೀಟಿ ಸೇರಿದಂತೆ ಆಯೋಗ ನಿಗದಿಪಡಿಸಿರುವ 11 ದಾಖಲೆಗಳಲ್ಲಿ ನಿಮ್ಮ ವಯಸ್ಸು ಮತ್ತು ವಿಳಾಸವನ್ನ ಸಾಬೀತುಪಡಿಸುವ ದಾಖಲೆ ನೀಡಬೇಕು. ಒಂದು ವೇಳೆ ERO ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ರೆ 15 ದಿನಗಳ ಒಳಗೆ ನೀವು ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವೂ ಇದೆ. 3,83,000 ಜನರಿಗೆ ವಿಚಾರಣೆಯೂ ಇಲ್ಲದೆ ನೇರ ಡಿಲೀಟ್ ಭೀತಿ. ಸ್ನೇಹಿತರೆ, ಯಾರೆಲ್ಲ ಅಧಿಕಾರಿಗಳಿಗೆ ಫಾರ್ಮ್ ತುಂಬಿಕೊಡಲು ನಿರಾಕರಿಸಿದ್ದಾರೋ ಅಂಥ 3,83,000 ಜನರ ಹೆಸರನ್ನು ಆಯೋಗ ಅದರ್ಸ್ ಕ್ಯಾಟಗರಿಗೆ ಸೇರಿಸಿದೆ. ಈ ಕ್ಯಾಟಗರಿಯಲ್ಲಿ ಇರೋರಿಗೆ ಒಂದು ದೊಡ್ಡ ಅಪಾಯ ಇದೆ. ಅದೇನಂದ್ರೆ, ಇವರಿಗೆ ಯಾವುದೇ ನೋಟಿಸ್ ನೀಡದೆ, ವಿಚಾರಣೆಗೂ ಕರೆಯದೆ EROಗಳು ನೇರವಾಗಿ ಇವರ ಹೆಸರನ್ನ ನಾಟ್ ಎಲಿಜಿಬಲ್ ಅಂದ್ರೆ ಅರ್ಹರಲ್ಲ ಅಂತ ರಿಜೆಕ್ಟ್ ಮಾಡಿ ಲಿಸ್ಟ್ನಿಂದ ಡಿಲೀಟ್ ಮಾಡುವ ಅಧಿಕಾರ ಹೊಂದಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಕರೆದ್ರೂ ಹೆಚ್ಚುವರಿ ದಾಖಲೆ ಕೇಳುವ ಅವಕಾಶ ಕೊಡದೆ ನೇರವಾಗಿ ಡಿಲೀಟ್ ಮಾಡುವ ಪವರ್ ಕೂಡ ಅಧಿಕಾರಿಗಳಿಗೆ ಇದೆ.
ಹೀಗಾಗಿ ಅದರ್ಸ್ ಕ್ಯಾಟಗರಿಯಲ್ಲಿ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಒಟ್ಟಿನಲ್ಲಿ ಆಗಸ್ಟ್ 24ರಿಂದ ಅಕ್ಟೋಬರ್ 22ರವರೆಗೆ ಎಲ್ಲ ವಿಚಾರಣೆಗಳು, ತಿದ್ದುಪಡಿಗಳು ಮುಗಿದ ಬಳಿಕ ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಹಾಗಾಗಿ ಈಗಲೇ ನಿಮ್ಮ ಹೆಸರು ಕರಡು ಪಟ್ಟಿಯಲ್ಲಿ ಇದೆಯಾ, ಡಿಲೀಟ್ ಆಗಿದೆಯಾ ಅಂತ ಆನ್ಲೈನ್ನಲ್ಲೇ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ಡ್ರಾಫ್ಟ್ ರೋಲ್ನಲ್ಲಿ ಇದೆಯಾ, ವೆಬ್ಸೈಟ್ ಸರಿಯಾಗಿ ಓಪನ್ ಆಗ್ತಿದೆಯಾ, ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.